ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ನೋಡೋಣ ಅನ್ನೋದಾದರೆ, ಸೊ ಇವತ್ತು ಬನ್ನಿ ನಮ್ಮ ಫಾರ್ಮಲ್ಲಿ ಒಂದು ಕೋಳಿ ಹತ್ರ ಮರಿಗಳು ಹ್ಯಾಚ್ ಆಗ್ತಾ ಇದ್ದಾವೆ. ಸೊ ಎಷ್ಟು ಮರಿ ಹ್ಯಾಚ್ ಆಗಿದ್ದಾವೆ ಏನಂತ ನಿಮಗೆ ಈ ವಿಡಿಯೋದಲ್ಲಿ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಚಾನಲ್ ಯಾರಾದ್ರೂ ಸಬ್ಸ್ಕ್ರೈಬ್ ಆಗಿ ಬಂದಿರಲಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ಗೆ ಆದಷ್ಟು ಸಪೋರ್ಟ್ ಮಾಡಿ. ಆದಷ್ಟು ವೀಡಿಯೋನ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ, ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಸೊ ತುಂಬ ಲೇಟ್ ಮಾಡೋದು ಬೇಡ, ಡೀಟೇಲ್ಸ್ನ ಬೇಗ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಫಸ್ಟ್ ಬಂದು ಖಾಲಿ ಜಾಗ ಇದೆ. ಯಾಕಂದರೆ ಇನ್ನಿರೋಂಥ 2 kgsಲ್ಲಿ ಆಲ್ರೆಡಿ ಮರಿಗಳಿದ್ದಾವೆ. ಅದರಿಂದಾಗಿ ಈ ಖಾಲಿ ಜಾಗದಲ್ಲಿ ನೀಟಾಗಿ ಇದು ಮಾಡಿಕೊಂಡು ಮರಿಗಳನ್ನ ಬಿಟ್ಕೊಳ್ತೀನಿ. ಸೊ ಈ ಕೋಳಿ ಹತ್ರ ಬಂದು ಕೋಳಿ ಏನಾಗಲು ಸ್ಟಾರ್ಟ್ ಆಗಿದ್ದಾವೆ. ಸೊ ಅದನ್ನ ಯಾವ ಥರ ಕಂಟ್ರೋಲ್ ಮಾಡ್ಕೊಬೇಕಂತ ಇದರಲ್ಲೇ ಡೀಟೇಲ್ಸ್ನ ತಿಳಿಸ್ಕೊಡ್ಬಿಡ್ತೀನಿ. ಯಾಕಂದರೆ ಇನ್ನಾದರೂ ಸಪ್ರೇಟ್ ವಿಡಿಯೋ ಬೇಡ, ಇಲ್ಲ ಬೇಕು ಅನ್ನೋದಾದರೆ ಇನ್ನು ಯಾವ್ಯಾವ ಥರ ಅವಾಯ್ಡ್ ಮಾಡ್ಕೊಬೋದು ಅಂತ ತಿಳಿಸ್ಕೊಡ್ತೀನಿ. ಸೊ ನಾನು ಯೂಸ್ ಮಾಡೋದು ಬಂದು ನಾರ್ಮಲಾಗಿ ಪವರ್ ಕಿಲ್ಲರ್ ಅನ್ನೋದು ಈ ಪೌಡರ್ ಯೂಸ್ ಮಾಡ್ತೀನಿ. ಸೊ ಇದು ಯಾರಿಗಾದ್ರೂ ಬೇಕಾದರೆ ಒಂದು ಸ್ಕ್ರೀನ್ಶಾಟ್ ಇಟ್ಕೊಂಡೋಗಿ ತೊಗೊಬೋದು ನೀವು. 40 ರೂಪಾಯಿನ ಒಂದು ಪ್ಯಾಕೆಟ್ ಅಷ್ಟೇ. ಸೊ ಇದನ್ನ ಫಸ್ಟು ನೆಲದ ಮೇಲೆ ಪೂರ್ತಿ ಎಲ್ಲ ಚೆಲ್ಕೊಳ್ಳೋಣ. ಸೊ ನೀಟಾಗಿ ನೆಲದ ಮೇಲೆಲ್ಲ ಚೆಲ್ಕೊಂಬಿಡೋಣ. ತುಂಬಾ ಫಾಸ್ಟಾಗಿ ಕಂಟ್ರೋಲ್ ಅನ್ನೋದು ಬರುತ್ತೆ. ಯಾಕಂದ್ರೆ ತುಂಬ ಜನಕ್ಕೆ ಟೆನ್ಷನ್ ಇರುತ್ತೆ, ಯಾವ ಥರ ಕ್ಲಿಯರ್ ಮಾಡ್ಕೊಳ್ಳೋದು, ಕೋಳಿ ಏನು ಜಾಸ್ತಿ ಆಗಿಬಿಟ್ಟಿದ್ದಾವೆ ಅದರಿಂದ ತುಂಬಾ ಟ್ರೈ ಮಾಡ್ತಾ ಇರ್ತೀರ. ನಾನು ಇದು ಬಂದು ಸಿಂಪಲ್ಲಾಗಿ ಕ್ಲಿಯರ್ ಮಾಡ್ಕೊತೀನಿ. ಸೊ ಇದು ಬಂದು ಹುಲ್ಲೇನಕ್ಕೆ ಹಾಕ್ಕೊತಾ ಇದ್ದೀನಿ ಅಂದರೆ, ಇನ್ನೂ ಒಂದು ಸ್ವಲ್ಪ ಮೊಟ್ಟೆಗಳು ಹ್ಯಾಚಿಂಗ್ ಆಗೋವು ಇದ್ದಾವೆ, ಅದರಿಂದಾಗಿ ಹುಲ್ಲನ್ನ ಹಾಕ್ಕೊತಾ ಇದ್ದೀನಿ. ನಾನು ಅದೇ ಬಾಕ್ಸಲ್ಲಿ ಏನಾದರೂ ಪೂರ್ತಿ ಮರಿಗಳಾಗೋವರೆಗೂ ಬಿಟ್ಟರೆ ಬಾಕ್ಸ್ ಒಳಗಡೆಗೆ ಕೋಳಿ ಬಂದು ಮೊಟ್ಟೆಗಳನ್ನ ತುಳಿದಾಕ್ಬಿಡುತ್ತೆ, ಇಲ್ಲಾಂದರೆ ಮರಿಗಳನ್ನ ತುಳಿದಾಕ್ಬಿಡುತ್ತೆ. ಮರಿಗಳು ಹೆಚ್ಚಾಗೋದು ಸ್ಟಾರ್ಟ್ ಮಾಡಿದ ತಕ್ಷಣ ಈ ಥರ ಸಪ್ರೇಟಾಗಿ ಸ್ವಲ್ಪ ಫ್ರೀಯಾಗಿ ಜಾಗ ಸಿಗೋ ಹತ್ರ ಇಟ್ಬಿಟ್ರೆ ಮರಿಗಳು ಬಂದು ತುಳಿದು ಸಾಯಿಸೋದಿಲ್ಲ. ಯಾಕಂದರೆ ದೊಡ್ಡ ಕೋಳಿಗಳಿಗೆಲ್ಲ ಹಾಕಿದರೆ ತುಳಿದಾಕ್ಬಿಡ್ತವೆ. ಅವು ಸುಮ್ಮನೆ ಹಿಂಗೆ ಹೆಜ್ಜೆ ಇಡ್ತಂದರೆ ಮರಿಗಳು ಸತ್ತೋಗ್ಬಿಡ್ತವೆ. ಈ ಥರ ಪ್ರಾಬ್ಲಮ್ಸ್ ಸ್ಟಾರ್ಟಿಂಗಲ್ಲಿ ತುಂಬಾ ಫೇಸ್ ಮಾಡಿದ್ದೀನಿ. ಸೊ ಅದರಿಂದಾಗಿ ಈ ಥರ ಇದು ಮಾಡ್ತಾಯಿದ್ರು. ಈಗ ಹುಲ್ ಮೇಲೆ ಸಹ ಸ್ವಲ್ಪ ಪೌಡ್ರನ್ನ ಚೆಲ್ಕೊಂಡಿದ್ವಿ. ಯಾಕಂದರೆ ಮರಿಗಳಿನ್ನ ಅಷ್ಟೊಂದು ಹುಷಾರು ಬಂದಿರೋದಿಲ್ಲ, ಇವಾಗ ತಾನೇ ಹ್ಯಾಚ್ ಆಗ್ತಾ ಇರೋದು. ಅದರಿಂದಾಗಿ ಪೌಡರ್ನ ಚೆಲ್ಕೊಂಡಿದ್ದೀನಿ, ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಓಕೆ, ಈಗ ಈ ಬಾಕ್ಸ್ನ ಎತ್ತಿ ಎದುರುಗಡೆ ಇಟ್ಕೊಂಡು ಎಷ್ಟು ಮರಿಗಳು ಹೆಚ್ಚಾಗಿದ್ದಾವೆ, ಇನ್ನು ಎಷ್ಟು ಮೊಟ್ಟೆ ಇದೆ ಅಂತ ನೋಡ್ತಾ ಹೋಗೋಣ. ಓಕೆ ಫ್ರೆಂಡ್ಸ್, ಈಗ ಬನ್ನಿ ನೋಡೋಣ. ಯಾಕಂದರೆ ಇವಾಗ ಮೊಟ್ಟೆಗಳು ಹೆಚ್ಚಾಗ್ತಾವಲ್ಲ, ಆ ಒಟ್ಟುಗಳು ಒಂದಕ್ಕೊಂದಕ್ಕೆ ಸೇರ್ಕೊಂಡ್ಬಿಟ್ಟು ಸಹ ಹ್ಯಾಚ್ ಆಗ್ದಿರ ಮರಿಗೂ ಸತ್ತೋಗ್ಬಿಡೋ ಚಾನ್ಸಸ್ ಇರುತ್ತೆ. ಸೊ ಅವನ್ನೆಲ್ಲ ನೀಟಾಗಿ ನೋಡ್ಕೊಳ್ಬೇಕು. ಓಕೆ, ಈಗ ಕೋಳಿನ ಎತ್ತಿ ಒಳಗಡೆ ಬಿಟ್ಕೊಂಡಿದ್ದೀನಿ. ಎಷ್ಟು ಮರಿಗಳು ಹೆಚ್ಚಾಗಿದ್ದಾವೆ ಅಂದರೆ 1 2 3 4 5 ಮರಿ ಹೆಚ್ಚಾಗಿದ್ದಾವೆ. ಸೊ ಜಸ್ಟ್ ಇವಾಗ ತಾನೇ ಒಂದು ಮರಿ ಹೆಚ್ಚಾಗಿದೆ. 2 ಮರಿ ಅದ ಹತ್ರ ಬಿಟ್ಟಿದ್ದೀನಿ. ಓಕೆ, ನಿಧಾನಕ್ಕೆ ಎತ್ತದ ಹತ್ರ ಇಟ್ಕೊಬಿಡೋಣ. ಇದು ಜಸ್ಟ್ ಹೆಚ್ಚಾಗಿರೋ ಮರಿ. ಇನ್ನು ಮೊಟ್ಟೆಗಳಿದ್ದಾವೆ ಹ್ಯಾಚಿಂಗ್ ಆಗ್ತಾ ಇರೋವಂಥದ್ದು. ಸೊ ಕೋಳಿ ಅನ್ನೋದು ಸಹ ನೀವು ನೋಡ್ಬೋದು, ಅಲ್ಲಲ್ಲಿ ಅದ್ರ ಮೇಲೆ ಓಡಾಡ್ತಾಯಿದೆ. ನಿಮಗೆ ವೀಡಿಯೋದಲ್ಲಿ ಕಾಣಿಸುತ್ತಾ ಇಲ್ವೋ ಗೊತ್ತಿಲ್ಲ, ಇದರ ಓಡಾಡ್ತಾ ಇದೆ. ಅದರಿಂದಾಗಿ ನೀಟಾಗಿ ಅದ್ರ ಮೇಲೆ ಸಹ ಒಂದು ಸ್ವಲ್ಪ ಪೌಡರ್ನ ಹಾಕ್ಕೊಂಡಿದ ತಕ್ಷಣ ಇನ್ಸ್ಟೆಂಟಾಗಿ ಸತ್ತೋಗ್ಬಿಡ್ತವೆ. ಸೊ ಸ್ವಲ್ಪ ಚೆನ್ನಾಗಿ ಕೆಲಸ ಮಾಡ್ತೀವಿ ಪೌಡರು. ಓಕೆ, ಈಗ ಬನ್ನಿ ಇದು ಹ್ಯಾಚಿಂಗ್ ಆಗ್ತಾಯಿದೆ ನೋಡ್ಬೋದು. ಮೊಟ್ಟೆಗಳನ್ನೆಲ್ಲ ಎತ್ತಿ ಇಟ್ಕೊಂಬಿಡೋಣ. ಸೊ ನನಗೆ ಈ ಸ್ಯಾಂಪಲ್ಗಂತ ರೀಸೆಂಟಾಗಿ ಕೆಲವೊಂದು ಮೊಟ್ಟೆಗಳು ಬಂತು. ಅವರು ನಮ್ಮ ಮೊಟ್ಟೆಗಳನ್ನ ಸೇಲ್ ಮಾಡ್ಕೊಂಡು ತುಂಬ ಜನ ಇದು ಮಾಡಿದರು. ಸೊ ಅವ್ರದ್ದು ಬ್ರೀಡರ್ಸ್ ಚೆನ್ನಾಗಿತ್ತು. ಅದರಿಂದಾಗಿ ಫಸ್ಟ್ ಮೊಟ್ಟೆಗಳನ್ನ ತಗೊಂಡು ಯಾವ ಥರ ಮರಿಗಳು ಬರುತ್ತೆ, ಯಾವ ಥರ ರಿಸಲ್ಟ್ ಬರುತ್ತೆ ಚೆಕ್ ಮಾಡೋಣ ಅಂತ ಕೆಲವೊಂದು ಮೊಟ್ಟೆಗಳು ತೊಗೊಂಡು ಹಾಕ್ಕೊಂಡೆ. ಸೊ ಅದರಲ್ಲಿ ಬಂದು ನನಗೆ ಆಲ್ಮೋಸ್ಟ್ 12 ಮೊಟ್ಟೆನಲ್ಲಿ 2 ಮರಿ ಆಗಿದೆಯೋ ಇಲ್ವಂತ ಅಷ್ಟು ಡೌಟ್ ಬರ್ತಾಯಿದೆ. ಸೊ ಆಲ್ಮೋಸ್ಟ್ ನಾನು ಹಾಕಿದಂಥ ಮೊಟ್ಟೆಗಳೆಲ್ಲ ಹ್ಯಾಚಿಂಗ್ ಆಗಿದ್ದಾವೆ. ಅವ್ರು ಹಾಕಿದಂಥ ಮೊಟ್ಟೆಗಳೆಲ್ಲ ಇದುವರೆಗೂ ಎತ್ತು ಬಿಸಾಕಿದ್ದೀನಿ ಮೊಟ್ಟೆಗಳೆಲ್ಲ. ಆದರೂ ಇನ್ನೂ ಕೆಲವೊಂದು ಹ್ಯಾಚಿಂಗ್ ಆಗಿಲ್ಲ. ಸೊ ನೋಡಿ, ಈ ಥರ ಪ್ರಾಬ್ಲಮ್ ಬಂದುಬಿಟ್ರೆ ಮರಿ ಹ್ಯಾಚಾಗಿ ಆಚೆ ಕಡೆಗೆ ಬರೋದಿಲ್ಲ, ಒಳಗಡೆ ಸತ್ತೋಗ್ಬಿಡುತ್ತೆ. ಅದರಿಂದಾಗಿ
ಮರಿ ಹ್ಯಾಚಾಗಿದ್ದ ಮೊಟ್ಟೆಗಳನ್ನ ಹೊಟ್ಟುಗಳನ್ನ ತೆಗೆದು ಬಿಸಾಕಬೇಕಾಗುತ್ತೆ. ಇಲ್ಲಾಂದರೆ ನೋಡಿ ಇದ್ರನ್ನ ಹ್ಯಾಚಾಗ್ತಾಯಿತ್ತು, ಇದು ಬಂದು ಮರಿ ಒಳಗಡೆ ಸತ್ತೋಗ್ಬಿಡ್ತಾಯಿತ್ತು. ಆ ಥರ ಪ್ರಾಬ್ಲಮ್ಸ್ ಆಗ್ತಾ ಇರುತ್ತೆ. ಓಕೆ, ಆ ಕಸ್ಟಮರು ಕಳಿಸ್ಕೊಟ್ಟಂಥ ಮೊಟ್ಟೆಗಳಲ್ಲಿ ನನಗೆ ಎಲ್ಲ ರಿಸಲ್ಟ್ ಅನ್ನೋದು ಬಂದಿಲ್ಲ. ತುಂಬ ಜನ ನನಗೆ ಈ ಸೀಸನಲ್ಲಿ ರಿಸಲ್ಟ್ ಅನ್ನೋದು ಬಂದಿಲ್ಲ ಅಂತ ಹೇಳಿದರು. ಅದು ಪ್ರಾಬ್ಲಮ್ ಆಗಿರ್ಬೋದು, ಯಾರು ಬ್ರೀಡರ್ಸ್ ಪ್ರಾಬ್ಲಮ್ ಆಗಿ ಗೊತ್ತಿಲ್ಲ. ಬಟ್ ನಾನು ಸ್ಯಾಂಪಲ್ಗೆ ಅಂತ ತೊಗೊಂಡಿದ್ದ 12 ಮೊಟ್ಟೆನಲ್ಲಿ ನನಗೆ ರಿಸಲ್ಟ್ ಅನ್ನೋದು ಸಿಗಲಿಲ್ಲ. ಅದರಿಂದಾಗಿ ಅವ್ರ ಮೊಟ್ಟೆಗಳೇನೋ ಸೇಲ್ ಮಾಡ್ತಾಯಿಲ್ಲ ನಾನು. ಸೊ ಆಲ್ಮೋಸ್ಟ್ ನಾನು ಯಾರ್ದು ಔಟ್ಸೈಡರ್ಸ್ದು ಮೊಟ್ಟೆ ತೊಗೊಂಡು ಸೇಲ್ ಮಾಡೋದಿಲ್ಲ. ನಮ್ಮ ಕೋಳಿಗಳಲ್ಲಿ ಏನು ಬರುತ್ತೋ ಆ ಮೊಟ್ಟೆಗಳನ್ನ ಮಾತ್ರ ಸೇಲಿಂಗ್ ಆಗ್ಬೋದು. ಸೊ ನೋಡ್ಬೋದು, ಇಲ್ಲಿ ಎಲ್ಲ ಒಂದೇ ಥರ ಮೊಟ್ಟೆಗಳು ಬಂದು ಎಷ್ಟಾಗಿದ್ದಾವೆ. ಇದೆಲ್ಲ ಅವ್ರ ಹತ್ರ ತೊಗೊಂಡಂಥ ಮೊಟ್ಟೆಗಳು. ಸೊ ನಮ್ಮ ಕೋಳಿ ಮೊಟ್ಟೆಗಳು ಬಂದು ಸ್ವಲ್ಪ ವೈಟು ಮತ್ತು ಡಾರ್ಕ್ ಬ್ರೌನ್ ಕಲರ್ ಬರುತ್ತೆ. ಸೊ ಅವ್ರದ್ದೆಲ್ಲ ಒಂದೇ ಥರ ಮೊಟ್ಟೆಗಳು ಬಂದು ಇದಾಗಿದ್ದಾವೆ. ಸೊ ಓಕೆ, ಮಾಡೋದಕ್ಕಾಗೋದಿಲ್ಲ. ಅವ್ರದ್ದು ರಿಸಲ್ಟ್ ಬಂದು ಚಿಕ್ಕ ಗ್ರೋತ್ ಎಲ್ಲ ಚೆನ್ನಾಗಿ ಬಂದಿದ್ರೆ ಬೇಕಿದ್ರೆ ಸಜೆಷನ್ ಮಾಡ್ತಾಯಿದ್ದೆ ಮೊಟ್ಟೆಗಳು ಸೇಲ್ ಮಾಡಿಕೊಡೋದಕ್ಕೆ. ಆದರೆ ರಿಸಲ್ಟ್ ಅನ್ನೋದಿಲ್ಲ. ಹಾಗಂತ ತುಂಬ ಜನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಹೋಗಬೇಡಿ. ಸೊ ನನ್ನ ಲಾಫ್ಟಲ್ಲಿ, ನನ್ನ ಫಾರ್ಮಲ್ಲಿ ಏನು ಮೊಟ್ಟೆಗಳು ಬರ್ತಾವೋ ಸೊ ಆ ಮೊಟ್ಟೆಗಳನ್ನ ಮಾತ್ರ ಸೇಲಿಂಗ್ ಮಾಡೋದು. ಇನ್ನೂ ಒಂದು 5 ಮೊಟ್ಟೆ ಹ್ಯಾಚಿಂಗ್ ಆಗೋದಿದೆ. 5 ಮರಿ ಬಂದು ಹ್ಯಾಚ್ ಆಗಿದ್ದಾವೆ. ಟೋಟಲ್ 10 ಮೊಟ್ಟೆ ನಮ್ಮ ಕೋಳಿಗಳದ್ದು. ಸೊ ಇವುಗಳಲ್ಲಿ ಇದರಲ್ಲೂ 1-2 ವೇಸ್ಟ್ ಆಗೇ ಆಗುತ್ತೆ. ನಾನು ಎಲ್ಲ 100% ಹ್ಯಾಚಿಂಗ್ ಆಗುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಸೊ ಈ ಸೀಸನಲ್ಲಿ ಬಂದು 50% ರಿಸಲ್ಟ್ ಕೊಟ್ಟಿರುವಂಥದ್ದು ತುಂಬಾ ಇದ್ದಾವೆ. ನಮ್ಮದ್ರಲ್ಲಿ ಎಲ್ಲದರಲ್ಲೂ ಮರಿಗಳಿದ್ದಾವೆ. ಆಚೆ ಕಡೆಗೆ ಬರೋವ್ರಿಗೂ ಹೇಳೋದಕ್ಕಾಗೋದಿಲ್ಲ. ಸೊ ಮುಂದೆ ಬರೋಂಥ ವೀಡಿಯೋಸಲ್ಲಿ ಎಷ್ಟು ಮರಿ ಹ್ಯಾಚಾಗಿದೆ ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಓಕೆ ಫ್ರೆಂಡ್ಸ್, ನೋಡಿದ್ರಲ್ವಾ, ಇದು ಬಂದು ಇವತ್ತಿನ ವೀಡಿಯೋ. ಸೊ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ. ಇನ್ನೂ ಹೆಚ್ಚಿಗೆ ನಿಮಗೆ ಡೀಟೇಲ್ಸ್ ಬೇಕು, ಮರಿಗಳನ್ನ ಯಾವ ಥರ ನಾನು ಸಾಕ್ಕೋತೀನಿ, ಯಾವ ಥರ ಉಳಿಸ್ಕೋತೀನಿ, ಅವುಗಳಿಗೆ ಕೂಡ ಮೆಡಿಸನ್ಸ್ ಏನು, ವ್ಯಾಕ್ಸಿನ್ಸ್ ಏನು, ಇವ್ರ ಬಗ್ಗೆ ಎಲ್ಲ ನಿಮಗೆ ಇನ್ಫಾರ್ಮೇಷನ್ ಬೇಕಂದರೆ ಆದಷ್ಟು ನನ್ನ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಯಾರೆಲ್ಲ ಕೋಳಿಗಳು ಸಾಕಿದ್ರು ಪ್ರತಿಯೊಬ್ಬರಿಗೂ ಇದನ್ನು ಶೇರ್ ಮಾಡಿ. ಸೊ ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ಡೀಟೇಲ್ಸ್ ಅನ್ನೋದು ಕೊಡ್ತಾ ಹೋಗ್ತೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಬೈ ಫ್ರೆಂಡ್ಸ್.